ಹಲೋ ಫ್ರೆಂಡ್ಸ್, ರಿದಾ ಬೂಟಿಕ್ ಯಲಹಂಕ ಇಂದ ಒಂದು ಬ್ಲೌಸ್ ಕಟಿಂಗ್ ಆಗ್ತಾ ಇದೆ. ಗ್ರೀನ್ ಕಲರ್ ಬ್ಲೌಸ್, ಸ್ವಲ್ಪ ಗ್ರೀನ್ ಕಲರ್ ಬ್ಲೌಸ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಕಸ್ಟಮರ್ ಹೇಳಿದ್ರು ಎಲ್ಬೋ ಸ್ಲೀವ್ಸ್ ಬೇಕು ನನಗೆ ಅಂತ ಹೇಳಿದ್ರು. ಎಲ್ಬೋ ಸ್ಲೀವ್ಸ್ ಮಾಡುವಾಗ ಇಲ್ಲಿ ಡಬಲ್ ಫೋಲ್ಡಿಂಗ್ ಅಲ್ಲಿ ನಾನು ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಪೀಸಸ್ ಕೂಡ ಕಟಿಂಗ್ ಆಗಿದೆ, ಕಾಣಿಸ್ತಾ ಇರ್ಬೋದು. ಈ ಲೈನಿಂಗ್ ಪೀಸ್ ಕಟಿಂಗ್ ಆದ್ಮೇಲೆ ನಾನು ಡಬಲ್ ಫೋಲ್ಡಿಂಗ್ ಹಾಕೊಂಡಾಗ ಇದು ಸ್ಲೀವ್ಸ್ ಗೆ ಅಂತ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ರೌಂಡ್ ಒಂದು ಬುಟಾಸ್ ಬಂದಿದೆ ಮೋಟಿವ್, ಇಲ್ಲೆಲ್ಲ ಪ್ಲೈನ್ ಇದೆ, ಇನ್ನೊಂದು ಮೋಟಿವ್ಸ್ ಬಂದು ಇಲ್ಲಿ ಬಂದಿದೆ. ಬಟ್ ಡಬಲ್ ಲೇಯರ್ ಹಾಕೊಂಡಾಗ ಕಾಣಿಸ್ತಾ ಇರ್ಬೋದು, ಇಲ್ಲಿ ಬಂದಿದೆ, ಈ ಸೈಡ್ ಬಂದಿದೆ, ಇನ್ನೊಂದು ಬುಟ್ಟ ಇಲ್ಲಿದೆ. ಸೊ ಸ್ಲೀವ್ಸ್ ನಾವು ಕಟಿಂಗ್ ಮಾಡಿದಾಗ ಎರಡೂ ಸ್ಲೀವ್ಸ್ ಆದಾಗ ಒಂದು ಮಿಡಲ್ ಪೋರ್ಷನ್ ಬರುತ್ತೆ, ಒಂದೊಂದು ಸ್ಲೀವ್ಸ್ ಗೆ ಸೈಡಿಗೆ ಹೋಗುತ್ತೆ. ಸೊ ಈ ತರದ್ದೆಲ್ಲ ಬಂದಾಗ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳೋಕೆ ತುಂಬಾ ಟೈಮು ಹಿಡಿಯುತ್ತೆ ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ. ಮತ್ತೆ ಕಸ್ಟಮರ್ಗೂ ಸ್ವಲ್ಪ ನಾವು ಮಾತಾಡ್ಕೊಳ್ಬೇಕಾಗತ್ತೆ. ಜೊತೆಲಿ ಇದು ಎಲ್ಬೋ ಸ್ಲೀವ್ಸ್ ಅಲ್ಲೂ ಖಂಡಿತವಾಗ್ಲೂ ನಾವು ಅದನ್ನ ಡೈರೆಕ್ಷನ್ ತಗೊಂಡು ಕೂರ್ಸೋದಕ್ಕಾಗಲ್ಲ. ಮತ್ತೆ ಇನ್ನೊಂದು ನೋಡಿ, ಈ ಏನಿದೆ ಇದನ್ನ ಸ್ವಲ್ಪ ನಾವು ಮೂವ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಹೋಗ್ಬೋದು. ಓಕೆನಾ, ಎರಡೂ ಬೋಟಿವ್ಸ್ ಮಿಡಲ್ ಪೋರ್ಷನ್ ಬರುತ್ತೆ. ಬಟ್ ನಮ್ಗೆ ಇಲ್ಲಿ ವೇಸ್ಟ್ ಕಡಿಮೆ ಆಗುತ್ತೆ, ಬಟ್ಟೆ ವೇಸ್ಟ್ ಆಗುತ್ತೆ, ಜಾಯಿಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಮಾತಾಡದ್ಮೇಲೆ ಈ ಡಿಸೈನಿಗೆ ಹೋಗ್ತೀನಿ ಅಂತ ಹೇಳ್ದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಪ್ಲೀಟಿಂಗ್ ಮಾಡಿ ಒಂದು ಬೋ ಬಂದಿರೋದು, ಈ ಡಿಸೈನಿಗೆ ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕೆ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನ್ ಪ್ಲೈನ್ ಬ್ಲೌಸ್ ಇದೆಯಲ್ಲ, ಆ ಪ್ಲೈನ್ ಬ್ಲೌಸ್ ಅಲ್ಲಿ ನಾನು ಇದು ಬಂದು ಇಟ್ಕೊಂಡು ಪ್ಲೈನ್ ಜಾಗದಲ್ಲಿ ಇಲ್ಲಿ ಪ್ಲೀಟಿಂಗ್ ಮಾಡ್ಕೊಳ್ತೀನಿ. ಸೊ ನಾನು ಬಾರ್ಡರ್ನೆಲ್ಲೂ ಯೂಸ್ ಮಾಡ್ಕೊಳ್ತಿಲ್ಲ ಮೋಟಿವ್ಸ್ ನ. ಕಟಿಂಗ್ ಮಾಡುವಾಗ ಇಲ್ಲಿ ಬಂದಾಗ ಯಾವುದೇ ತರ ಕಸ್ಟಮೈಸೇಷನ್ ಮಾಡ್ಕೊಳ್ಳುವ ಕನ್ವರ್ಸೇಷನ್ ನಡೆದ್ರು ಕೂಡ ಕಟಿಂಗ್ ಮಾಡೋ ಟೈಮಲ್ಲಿ ಆ ಬ್ಲೌಸ್ ಏನ್ ಬರುತ್ತೆ ಕಟಿಂಗ್ ಟೈಮಲ್ಲೇ ಗೊತ್ತಾಗೋದು. ಸುಮಾರು ಜನ ಇಲ್ಲಿ ಬಂದಾಗ ಎಲ್ಲರೂ ಆಗುತ್ತೆ ಅಂತೀರಾ, ನೀವ್ಯಾಕೆ ಆಗಲ್ಲ ಅಂತ ಹೇಳ್ತೀರಾ ಅಂತೆಲ್ಲ ಹೇಳ್ತಾರೆ. ಬ್ಲೌಸ್ ಆಗಲ್ಲ ಅಂತ ಹೇಳ್ತೀರಾ, ಇಷ್ಟು ಮೆಷರ್ಮೆಂಟ್ ಅಲ್ಲಿ ದೊಡ್ಡದಾಗೆ ಬಂದಿದ್ಯಲ್ಲ ಅಂತ. ಜಾಯಿಂಟ್ಸ್ ಬರುತ್ತೆ ಅಂತ ಹೇಳಿರ್ತೀವಿ, ಕಾಲ್ ಮಾಡ್ತೀವಿ, ಕಟಿಂಗ್ ಮಾಡೋ ಟೈಮಲ್ಲಿ ಏನೋ ಡೌಟ್ ಬಂದ್ರೆ ಅಂತಾನು ಹೇಳಿ ಕಳ್ಸಿರ್ತೀವಿ ನಮ್ಮ ಬೌಟಿಕ್ ಅಲ್ಲಿ ನಮ್ ಕಸ್ಟಮರ್ ಬಂದಾಗ. ಸೊ ಕಸ್ಟಮೈಸೇಷನ್ ಮಾಡ್ಕೊಳ್ಳುವಾಗ ಈ ತರ ಪ್ರಾಬ್ಲಮ್ ಬಂದಾಗ ಕಸ್ಟಮರ್ ಕೂಡ ನಮಗೆ ಕೋಆಪರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಬ್ಲೌಸ್ ಕಸ್ಟಮೈಸೇಷನ್ ಮಾಡ್ಕೊಳ್ಳೋಕೆ ನಮ್ಗೆ ಈಸಿ ಆಗುತ್ತೆ. ಸೊ ಈ ತರ ಎಲ್ಲ ಏನ್ ಪ್ರಾಬ್ಲಮ್ಸ್ ಬರುತ್ತೆ ಟೈಲರ್ಸ್ಗೆ, ಮಾಸ್ಟರ್ಸ್ಗಾಗ್ಲಿ ಅಥವಾ ನಮ್ ತರ ಬೌಟಿಕ್ ನಡೆಸ್ತಾ ಇರೋರ್ಗಾಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳೋದು ತುಂಬಾ ಈಸಿ ಅಲ್ಲ, ಟೈಮ್ ಕೂಡ ಹಿಡಿಯುತ್ತೆ. ಹಾಗೇನೆ ನಿಮ್ಗೆ ಇಲ್ಲಿ ಡಿಸ್ಕಸ್ ಮಾಡೋ ಟೈಮ್ಗಿಂತ ನಮ್ ಕಟಿಂಗ್ ಮಾಡೋ ಟೈಮಲ್ಲೇ ಅದರದ್ದು ಕ್ಲಾರಿಟಿ ಗೊತ್ತಾಗೋದು. ಇದೇ ತರ ಬೇರೆ ಏನಾದ್ರು ಇತ್ತು ಅಂದ್ರೆ ನಾನು ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ. ಇದು ಕಸ್ಟಮೈಸೇಷನ್ ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಟೈಲರ್ಸ್ ಪ್ರಾಬ್ಲಮ್ ಏನಾಗುತ್ತೆ, ಯಾವುದಕ್ಕೋಸ್ಕರ ಇದನ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ತೀವಿ ಅನ್ನೋದಕ್ಕೋಸ್ಕರ ಮಾಡಿರೋಂತ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.